ಎಲೆಕ್ಷನ್ ಭರಾಟೆ ಇವತ್ತು ನಮ್ಮ ರಾಜ್ಯದ ಬೈ ಎಲೆಕ್ಷನ್ ಅಷ್ಟೇ ಅಲ್ಲ, ಜಾರ್ಖಂಡ್ನಲ್ಲಿ ಮೊದಲ ಹಂತದ ಮತದಾನ 43 ಕ್ಷೇತ್ರಗಳಿಗೆ ನಡೀತಾ ಇದೆ. ಜಾರ್ಖಂಡ್ನಲ್ಲೂ ಕೂಡ ಉತ್ತಮವಾದಂತಹ ಮತದಾನ ಆಗಿದೆ. ಬೆಳಗ್ಗೆ 9 ಗಂಟೆಯವರೆಗೆ 14% ವೋಟಿಂಗ್ ಆಗಿದ್ದು, ಜಾರ್ಖಂಡ್ ವಿಧಾನಸಭೆಗೆ ಭರ್ಜರಿ ವೋಟಿಂಗ್ ಆಗ್ತಾ ಇದೆ. ಇವತ್ತು ಮೊದಲನೇ ಹಂತ, ನವೆಂಬರ್ 20ಕ್ಕೆ ಎರಡನೇ ಹಂತದ ವೋಟಿಂಗ್. ಮತ್ತೊಂದೆಡೆ ವಯನಾಡು ಲೋಕಸಭೆ, ಅಲ್ಲೂ ಕೂಡ ಬಿರುಸಿನ ಮತದಾನ ಆಗ್ತಾ ಇದೆ. ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿ ಭವಿಷ್ಯ ಇವತ್ತೇ ನಿರ್ಧರಿಸ್ತಾನೆ ಮತದಾರ. ಗಾಂಧಿ ಕುಟುಂಬದ ಕುಡಿ ಪ್ರಿಯಾಂಕಾ ಎಲೆಕ್ಷನ್ನಲ್ಲಿ ಇದೇ ಮೊದಲ ಬಾರಿ ಕಣಕ್ಕಿಳಿದಿರೋದು. ವಯನಾಡಿನಿಂದ ಕಣಕ್ಕಿಳಿದಿದ್ದಾರೆ. ವಯನಾಡಿನಲ್ಲಿ ಮತದಾರ ಪ್ರಿಯಾಂಕಾ ಅವರ ಕೈ ಹಿಡಿತಾರ ಅಥವಾ ಹೊಸ ಅಭ್ಯರ್ಥಿಗೆ ಅವಕಾಶ ಸಿಗತ್ತೆ? ವೋಟಿಂಗ್ ಅಂತೂ ಭರ್ಜರಿಯಾಗಿ ಆಗ್ತಾ ಇದೆ. ಒಂದು ಕಡೆ ಜಾರ್ಖಂಡ್, ಮತ್ತೊಂದೆಡೆ ವಯನಾಡಿನ ಚಿತ್ರಣ ನೋಡ್ತಾ ಇದ್ದೀವಿ. ವಯನಾಡಿನಲ್ಲಿ ಲೋಕಸಭೆ ಬೈ ಎಲೆಕ್ಷನ್ ಭರ್ಜರಿ ವೋಟಿಂಗ್ ಆದ್ರೆ, ಜಾರ್ಖಂಡ್ನಲ್ಲಿ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ 43 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಮಾಜಿ ಸಿಎಂ ಸೇರಿದಂತೆ 683 ಅಭ್ಯರ್ಥಿಗಳು ಕಣದಲ್ಲಿರೋದು ಜಾರ್ಖಂಡ್ನಲ್ಲಿ. ಜಾರ್ಖಂಡ್ನ 15 ಜಿಲ್ಲೆಗಳ 43 ವಿಧಾನಸಭಾ ಕ್ಷೇತ್ರಗಳಿಗೆ 14% ವೋಟಿಂಗ್ ಆಗಿದೆ 9 ಗಂಟೆವರೆಗೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಜಾರ್ಖಂಡ್ನ 43 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.